ಗೃಹಲಕ್ಷ್ಮಿ ಶಕ್ತಿ ಯೋಜನೆ ತುಂಬ ಜನ ಬರೋಕ್ಕೆ ಮಹಿಳಾ ಮತ್ತು 80-90% ಮಹಿಳಾ ಮುಖಂಡರಿದ್ದಾರೆ. ಈ ಬಗ್ಗೆ ನಿಮ್ಗೆ ರಿಯಾಕ್ಷನ್? ಭಾಳ ಸಂತೋಷ ಅನಿಸುತ್ತೆ. ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಇವೆರಡು ಯೋಜನೆ ವಿಶೇಷವಾಗಿ ಮಹಿಳೆಯರಿಗೇ ಒಂದು ಆರ್ಥಿಕ ಸ್ವಾವಲಂಬನೆ ಮತ್ತು ಅವರಿಗೆ ಒಂದು ಶಕ್ತಿಯನ್ನು ಕೊಡಲಿಕ್ಕೆ ಅವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದಂಥ ಯೋಜನೆಗಳು. ಅವು ಇಷ್ಟೊಂದು ಜನರಿಗೆ ಉಪಯೋಗ ಆಗಿದ್ದಾವೆ, ಇಷ್ಟೊಂದು ಯಶಸ್ಸನ್ನು ಕಂಡಿದ್ದಾವೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಒಂಥರ ಎಲ್ಲೋ ಸ್ವಾರ್ಥಕತೆಯ ಭಾವನೆ ಬರುತ್ತೆ. ಮೇಡಮ್, ಈಗ ಗೃಹಲಕ್ಷ್ಮಿ ಏನಾರ ದೀಪಾವಳಿ ಇದಕ್ಕೆ 3 ದಿನದ ಹಿಂದೆ 3-4 ದಿನದ ಹಿಂದೆ ಗೃಹಲಕ್ಷ್ಮಿಯ ಜುಲೈ ತಿಂಗಳ ಹಣವನ್ನು ತಮ್ಮೆಲ್ಲರ ಮಾಧ್ಯಮದವರು ಇದ್ದೀರಾ, ಯಾಕಂದರೆ ಜುಲೈ ಆಗಸ್ಟ್ ಹಾಕಿರಲಿಲ್ಲ. ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆಗಸ್ಟ್ ತಿಂಗಳ ಹಣವನ್ನು ಜುಲೈ ಕ್ಲಿಯರ್ ಮಾಡಿದ್ದೀನಿ, ಆಗಸ್ಟ್ ತಿಂಗಳ ಹಣವನ್ನು 3-4 ದಿನದ ಹಿಂದೆ ಹಾಕಿದ್ದೀನಿ. ಇನ್ನೇನು 1 or 2 ಡೇಸ್ನಲ್ಲಿ ದೀಪಾವಳಿ ಮುಂಚಿತ ಅದು ಆಗಸ್ಟ್ ತಿಂಗಳ ಹಣ ಕ್ರೆಡಿಟ್ ಆಗುತ್ತೆ. ಸೆಪ್ಟೆಂಬರ್ 1 ಹಾಕಿದ್ರೆ ಕಂಪ್ಲೀಟ್. ತಮಗೆಲ್ಲ ಧನ್ಯವಾದ. ಗೃಹಲಕ್ಷ್ಮಿ ಶಕ್ತಿ ಯೋಜನೆ ತುಂಬ ಜನ ಬರೋಕ್ಕೆ ಮಹಿಳಾ ಮತ್ತು 80-90% ಮಹಿಳಾ ಮುಖಂಡರಿದ್ದಾರೆ. ಈ ಬಗ್ಗೆ ನಿಮ್ಗೆ ರಿಯಾಕ್ಷನ್? ಭಾಳ ಸಂತೋಷ ಅನಿಸುತ್ತೆ. ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಇವೆರಡು ಯೋಜನೆ ವಿಶೇಷವಾಗಿ ಮಹಿಳೆಯರಿಗೇ ಒಂದು ಆರ್ಥಿಕ ಸ್ವಾವಲಂಬನೆ ಮತ್ತು ಅವರಿಗೆ ಒಂದು ಶಕ್ತಿಯನ್ನು ಕೊಡಲಿಕ್ಕೆ ಅವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದಂಥ ಯೋಜನೆಗಳು. ಅವು ಇಷ್ಟೊಂದು ಜನರಿಗೆ ಉಪಯೋಗ ಆಗಿದ್ದಾವೆ, ಇಷ್ಟೊಂದು ಯಶಸ್ಸನ್ನು ಕಂಡಿದ್ದಾವೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಒಂಥರ ಎಲ್ಲೋ ಸ್ವಾರ್ಥಕತೆಯ ಭಾವನೆ ಬರುತ್ತೆ. ಮೇಡಮ್, ಈಗ ಗೃಹಲಕ್ಷ್ಮಿ ಏನಾರ ದೀಪಾವಳಿ ಇದಕ್ಕೆ 3 ದಿನದ ಹಿಂದೆ 3-4 ದಿನದ ಹಿಂದೆ ಗೃಹಲಕ್ಷ್ಮಿಯ ಜುಲೈ ತಿಂಗಳ ಹಣವನ್ನು ತಮ್ಮೆಲ್ಲರ ಮಾಧ್ಯಮದವರು ಇದ್ದೀರಾ, ಯಾಕಂದರೆ ಜುಲೈ ಆಗಸ್ಟ್ ಹಾಕಿರಲಿಲ್ಲ. ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆಗಸ್ಟ್ ತಿಂಗಳ ಹಣವನ್ನು ಜುಲೈ ಕ್ಲಿಯರ್ ಮಾಡಿದ್ದೀನಿ, ಆಗಸ್ಟ್ ತಿಂಗಳ ಹಣವನ್ನು 3-4 ದಿನದ ಹಿಂದೆ ಹಾಕಿದ್ದೀನಿ. ಇನ್ನೇನು 1 or 2 ಡೇಸ್ನಲ್ಲಿ ದೀಪಾವಳಿ ಮುಂಚಿತ ಅದು ಆಗಸ್ಟ್ ತಿಂಗಳ ಹಣ ಕ್ರೆಡಿಟ್ ಆಗುತ್ತೆ. ಸೆಪ್ಟೆಂಬರ್ 1 ಹಾಕಿದ್ರೆ ಕಂಪ್ಲೀಟ್. ತಮಗೆಲ್ಲ ಧನ್ಯವಾದ.